ನಾ ಸತ್ಯವನ್ನು ಹೇಳುತ್ತಿದ್ದೇನೆ. ಜಾನಕಿ, ಇನ್ನು ನೀನು ನಿನ್ನ ಇಷ್ಟ ಬಂದೆಡೆಗೆ ಹೋಗಬಹುದು. ನಿನ್ನನ್ನು ಯಾರೂ ತಡೆಯುವುದಿಲ್ಲ. ಈಗ ನೀನು ಸಂಪೂರ್ಣವಾಗಿ ಸ್ವತಂತ್ರ. ಪಿತಾಮಹ, ಪ್ರಣಾಮಗಳು. ದೇವೇಂದ್ರ, ಇದೇನಿದು? ನಿಮ್ಮೆಲ್ಲರಿಗೂ ಶತ್ರುವಾಗಿದ್ದ ದೈತ್ಯ ರಾವಣನ ಸಂಹಾರದಿಂದ ಸಂತೋಷವಾಗಿರಬೇಕಾಗಿದ್ದ ನಿನ್ನ ಮುಖದಲ್ಲಿ ಮತ್ತಾವುದೋ ಆತಂಕವಿರುವಂತೆ ಕಾಣುತ್ತಿದೆಯಲ್ಲ? ನಿಮಗೆ ತಿಳಿಯದಿರುವುದೇನಿದೆ ಕಮಲಾಸನ? ರಾವಣನ ಸಂಹಾರವಾಯಿತೆಂದು ಸಕಲ ದೇವತೆಗಳೂ ಅಪಾರ ಹರ್ಷಗೊಂಡಿದ್ದಾರೆ. ಯಾವ ಸೀತೆಗಾಗಿ ಘೋರ ಯುದ್ಧವು ನಡೆಯಿತೋ, ಆ ಪತಿವ್ರತೆಯಾದ ಸೀತೆ ಪತಿಯನ್ನು ಸೇರಲು ಬಂದಾಗ ರಾಮನ ಮಾತುಗಳು ಆತಂಕವನ್ನುಂಟು ಮಾಡಿದೆ. ಹೌದು ಬ್ರಹ್ಮದೇವ, ಪತಿಗಾಗಿ ಪ್ರತೀಕ್ಷಣ ಹಂಬಲಿಸುತ್ತಿದ್ದ ಆ ಪರಮ ಸಾಧ್ವಿಯನ್ನು ತ್ಯಜಿಸುವ ರಾಮನ ಮಾತುಗಳನ್ನು ಕೇಳಿ ಸಂಕಟವಾಗುತ್ತಿದೆ. ದೇವತೆಗಳು, ಸೀತಾರಾಮರ ಸಮಾಗಮವಾಗುವುದಿಲ್ಲ, ಅವರು ಮುಂದೆ ಸುಖವಾಗಿ ಬಾಳುವುದಿಲ್ಲವೆಂದು ನೀವೆಲ್ಲರೂ ಆತಂಕ ಪಡುತ್ತಿರುವೀರಲ್ಲವೇ? ಹೌದು ಪಿತಾಮಹ, ತನ್ನ ಸತಿ ಸೀತೆಗಾಗಿ ಶ್ರೀರಾಮಚಂದ್ರನು ಏನೆಲ್ಲ ಸಾಹಸವನ್ನು ಮಾಡಿದ. ವಾನರರೊಂದಿಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ. ಮಹಾಪ್ರಚಂಡನಾದ ರಾವಣನನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದರು. ಈಗ ನೋಡಿದರೆ ಆ ಸೀತೆಯನ್ನೇ ಸ್ವೀಕರಿಸುವುದಿಲ್ಲವೆಂದು ಹೇಳಬೇಕಾದರೆ ಮತ್ತಾವ ಆಪತ್ತೋ ಎಂಬ ಭಯವಾಗುತ್ತಿದೆ. ಚಿಂತಿಸಬೇಡ ದೇವೇಂದ್ರ, ಶ್ರೀರಾಮನು ಸಾಮಾನ್ಯನಲ್ಲ, ಸಾಮಾನ್ಯನಂತೆ ವರ್ತಿಸುವ ಮಹಾಮಹಿಮ. ಅವನ ವರ್ತನೆಗೆ ಪ್ರಬಲವಾದ ಕಾರಣವಿರಬೇಕು. ಆದರೂ ಎಲ್ಲ ಸುಖಾಂತ್ಯವಾಗುವುದು. ಸ್ವಾಮಿ, ನಿಮ್ಮ ಕಠೋರವಾದ ಮಾತುಗಳು ನನ್ನ ಹೃದಯವನ್ನು ಸೀಳುತ್ತಿವೆ. ದುಷ್ಟ ರಾಕ್ಷಸನ ಕುತಂತ್ರಕ್ಕೆ ಬಲಿಯಾದ ನನ್ನ ಅಪರಾಧವೇನು? ಪ್ರತಿಯೊಂದು ಕ್ಷಣ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ನನ್ನ ಮೇಲೆ ಏಕೆ ಸಂದೇಹ? ಸೀತೆ, ಸತ್ಕುಲ ಪ್ರಸೂತನಾದ ಅಭಿಮಾನಶಾಲಿಯಾದ ಯಾರೇ ಆದರೂ ಪರಪುರುಷನ ಸೆರೆಯಲ್ಲಿದ್ದ ಸ್ತ್ರೀಯನ್ನು ಕೇವಲ ಲೋಭದಿಂದ ವ್ಯಾಮೋಹದಿಂದ ಸ್ವೀಕರಿಸಲಾರ.
ಸ್ವಾಮಿ, ನಾನು ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಇದ್ದವಳು. ಆ ರಾವಣನ ಅರಮನೆಯಲ್ಲಿರಲಿಲ್ಲ. ಆದರೆ ಆ ರಾವಣ ನಿನ್ನನ್ನು ಸ್ಪರ್ಶಿಸಿ ಅಪಹರಿಸಿದ್ದು ಸತ್ಯವಾದ ಸಂಗತಿ. ಅವನ ದುಷ್ಟ ಕಣ್ಣುಗಳು ನಿನ್ನನ್ನು ನೋಡಿವೆ. ಅಂತಹ ನಿನ್ನನ್ನು ಸ್ವೀಕರಿಸಿ ನನ್ನ ಕುಲಗೌರವಕ್ಕೆ ನಾನು ಕಳಂಕ ತರಲಾರೆ. ಸ್ವಾಮಿ, ಅಬಲೆಯಾದ ನಾನು ಬಲಾತ್ಕಾರದಿಂದ ಸ್ಪರ್ಶಿಸಲ್ಪಟ್ಟರೆ ಅದು ನನ್ನ ಅಪರಾಧವೇ? ಆ ತರ್ಕದ ಸಹಾಯದಿಂದ ನಾನು ಪಾಮರನಂತೆ ವರ್ತಿಸಲಾರೆ. ರಘುವಂಶದಲ್ಲಿ ಜನಿಸಿದವನಾಗಿ ನನ್ನ ಕುಲದ ಪ್ರತಿಷ್ಠೆಗಾಗಿ ಯುದ್ಧ ಮಾಡಿ ನಿನ್ನನ್ನು ಬಿಡಿಸಿದೆ. ವ್ಯಕ್ತಿಗತ ಮೋಹಕ್ಕಾಗಿ ನನ್ನ ಕುಲಧರ್ಮಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವುದು ತಕ್ಕುದಲ್ಲ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದೆಡೆಗೆ ಹೋಗಬಹುದು ಸೀತೆ. ನನಗೆ ನಿನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ನಿನ್ನ ಇಷ್ಟ ಬಂದೆಡೆಗೆ ಹೋಗಬಹುದು ಸೀತೆ. ದಾರುಣವಾದ, ಅತಿ ಕ್ರೂರವಾದ ನಿಮ್ಮ ಮಾತುಗಳನ್ನು ಕೇಳಲಾರೆ ಸ್ವಾಮಿ. ನನ್ನದಲ್ಲದ ಅಪರಾಧಕ್ಕೆ ಇಂಥ ಕಠಿಣ ಶಿಕ್ಷೆ ವಿಧಿಸುವುದು ಪುರುಷೋತ್ತಮನ ಧರ್ಮನಿಷ್ಠೆಗೆ ತಕ್ಕುದಲ್ಲ. ಸ್ವಾಮಿ, ನಿಮ್ಮಲ್ಲಿ ಸರ್ವ ಸಮರ್ಪಣೆ ಮಾಡಿಕೊಂಡ ಈ ಅಬಲೆಯ ಮೇಲೆ ಕರುಣೆ ತೋರಿ. ಸಂದೇಹ ಪಡಲು ಅರ್ಹಳಲ್ಲದ ನನ್ನ ಮೇಲೆ ಇಂಥ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ನಾನು ಅಪವಾದ ಹೊರಿಸುತ್ತಿಲ್ಲ. ಸಂದರ್ಭವೇ ಹಾಗೆ ಬಂದಿದೆ. ಆ ಸಂದರ್ಭಕ್ಕೆ ನಾನು ಹೊಣೆಯಲ್ಲ ಸ್ವಾಮಿ. ಆ ರಾವಣ ನನ್ನನ್ನು ಅಪಹರಿಸಿದಾಗ ನಾನು ಅಸ್ವತಂತ್ರಳಾಗಿದ್ದೆ. ನಾನಾಗಿ ಅವನ ವಶಳಾಗಲಿಲ್ಲ. ಪರಪುರುಷನ ದೇಹ ಸ್ಪರ್ಶವಾದದ್ದು ನಿಜವಾದರೂ ಅದು ನನ್ನ ಅಪರಾಧವಲ್ಲ, ಅದು ಆ ದೈವದ ಅಪರಾಧ. ಆ ಸಮಯದಲ್ಲಿ ನನ್ನ ಮನಸ್ಸು ರಾಮನಲ್ಲಿ ಲೀನವಾಗಿತ್ತೇ ಹೊರತು ಕ್ಷಣ ಮಾತ್ರವೂ ಅತ್ತಿತ್ತ ಚಲಿಸಲಿಲ್ಲ. ಅಬಲೆಯಾದ ನಾನು ಆ ಸಂದರ್ಭದಲ್ಲಿ ಏನು ಮಾಡಲು ಸಾಧ್ಯವಿತ್ತು ಸ್ವಾಮಿ? ಏನು ಮಾಡಲು ಸಾಧ್ಯವಿತ್ತು? ಅಸತ್ಯವನ್ನು ನುಡಿಯುತ್ತಿರುವೆ ಎಂದು ನಾನು ಹೇಳುತ್ತಿಲ್ಲ ಸೀತೆ. ಸರ್ವರಿಗೂ ಪ್ರಿಯವನ್ನು ಮಾಡುವ ಕರುಣಾಳುವಾದ ನೀವು ನನ್ನ ವಿಷಯದಲ್ಲಿ ಏಕೆ ಕಠಿಣರಾದಿರಿ? ನೀವು ನನ್ನನ್ನು ಪರಿತ್ಯಜಿಸಿದರೆ ನಾನು ಸತ್ತಂತೆಯೇ ಸರಿ. ಬದುಕಿದ್ದು ಏನಾಗಬೇಕು? ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನನ್ನನ್ನು ಕಾಣಲು ಮಹಾತ್ಮನಾದ ಹನುಮಂತನನ್ನು ಕಳುಹಿಸುವಾಗಲೇ ನನ್ನನ್ನು ಪರಿತ್ಯಜಿಸುವ ಮಾತನ್ನು ತಿಳಿಸಿದ್ದರೆ ಆಗಲೇ ಅವನ ಮುಂದೆಯೇ ನಾನು ಪ್ರಾಣ ತ್ಯಾಗ ಮಾಡುತ್ತಿದ್ದೆ. ಇದೇ ನಿಮ್ಮ ನಿರ್ಧಾರವಾಗಿದ್ದರೆ ನನಗಾಗಿ ಯುದ್ಧ ಮಾಡಿ ಇಷ್ಟೆಲ್ಲ ಸಾಹಸ ಮಾಡಬೇಕಾಗಿರಲಿಲ್ಲ. ನೀವಾಗಲಿ ಉಳಿದವರಾಗಲಿ ಇಷ್ಟೆಲ್ಲ ಶ್ರಮ ಪಡುವ ಅಗತ್ಯವೇ ಇರಲಿಲ್ಲ. ನಾನು ಯಾವ ಕಾರಣಕ್ಕಾಗಿ ಯುದ್ಧ ಮಾಡಿದ್ದೇನೆಂದು ಮೊದಲೇ ಹೇಳಿದ್ದೇನೆ. ಭೂಮಿಯ ಮಗಳಾಗಿ ಹುಟ್ಟಿದರು, ರಾಜರ್ಷಿ ಜನಕರಿಂದ ಪಾಲಿತಳಾದರು, ಪುರುಷೋತ್ತಮನಾದ ಶ್ರೀರಾಮನ ಕೈ ಹಿಡಿದರು. ನನ್ನ ದುಃಖ ತೀರಲಿಲ್ಲ. ನತದೃಷ್ಟ ಸ್ತ್ರೀ ಜನ್ಮ ಇಷ್ಟೇ ಅಲ್ಲವೇ?
ಆಗಲಿ. ನಿಮ್ಮ ನಿರ್ಧಾರವನ್ನು ವಿರೋಧಿಸುವ ಶಕ್ತಿ ನನಗಿಲ್ಲ. ಈಗ ನನಗಿರುವುದು ಒಂದೇ ದಾರಿ. ನನಗಾಗಿರುವ ದುಃಖಕ್ಕೆ ಅಗ್ನಿ ಪ್ರವೇಶವೇ ಸಿದ್ಧೌಷಧ. ಸಹಧರ್ಮಾಚಾರಿಣಿಯಾದ ಸತಿಯ ಪಾತಿವ್ರತೆಯ ಬಗ್ಗೆ ಪತಿಗೆ ನಂಬಿಕೆ ಇಲ್ಲದ ಮೇಲೆ ಬದುಕಿಗೆ ಅರ್ಥವಿಲ್ಲ. ಮಿಥ್ಯಾಪವಾದದಿಂದ ಕಳಂಕಿತವಾದ ಈ ಜನ್ಮ ಅಗ್ನಿಯಲ್ಲಿ ದಗ್ಧವಾಗಿ ಹೋಗಲಿ. ಲಕ್ಷ್ಮಣ, ದಯಮಾಡಿ ನನಗಾಗಿ ಚಿತೆಯನ್ನು ಸಿದ್ಧಗೊಳಿಸು. ಪಿತಾಮಹ, ನೋಡಿದ್ದೀರಾ? ಸೀತಾದೇವಿಯು ಅಗ್ನಿಯನ್ನು ಪ್ರವೇಶ ಮಾಡುತ್ತಿದ್ದಾಳೆ. ಅವಳು ನುಡಿದಂತೆಯೇ ನಡೆದುಕೊಳ್ಳುವಳಲ್ಲವೇ? ಖಂಡಿತವಾಗಿಯೂ ಸುರಪತಿ, ಸೀತಾದೇವಿ ನುಡಿದಂತೆ ನಡೆಯುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಇನ್ನೇನು ಗತಿ ಬ್ರಹ್ಮದೇವ? ಸತ್ಯವಾಗಿಯೂ ಸೀತಾದೇವಿ ಅಗ್ನಿಯನ್ನು ಪ್ರವೇಶಿಸುತ್ತಾಳೆ. ಖಂಡಿತವಾಗಿಯೂ ಪ್ರವೇಶಿಸುತ್ತಾಳೆ. ಪಿತಾಮಹ, ಸೀತೆಯು ಅಗ್ನಿಯನ್ನು ಪ್ರವೇಶ ಮಾಡುವಾಗ ಅಗ್ನಿದೇವನು ಏನು ಮಾಡಬೇಕು? ಸೀತೆಯು ಹೇಳುವ ಸತ್ಯವನ್ನು ಲೋಕಕ್ಕೆ ತಿಳಿಯುವಂತೆ ನಿರೂಪಿಸಬೇಕು. ಅದೋ ನೋಡಿ, ಸೀತಾದೇವಿಯು ಅಗ್ನಿಯನ್ನು ಪ್ರಾರ್ಥಿಸುತ್ತಿದ್ದಾಳೆ.